ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜಕಾರಣಕ್ಕೆ ಸಂಬಂಧಪಟ್ಟ ಕಂಡು ಕೇಳರಿಯದಂಥ ಒಂದು ಆಪರೇಷನ್ನ ಮೆಗಾ ನ್ಯೂಸ್. ಏನಿದು ಹಾಗಾದ್ರೆ? ಟ್ರಿಬಲ್ ಆಪರೇಷನ್ ಸೀಕ್ರೆಟ್ ಒನ್ ಬೈ ಒನ್ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಎಲ್ಲ ತಣ್ಣಗಾಯಿತು ಅಂತ ಹೈಕಮಾಂಡ್ ನಿಟ್ಟುಸಿರು ಬಿಡುವಷ್ಟೊತ್ತಿಗೆ ಇನ್ನೂ ಜಾಸ್ತಿಯಾಗಿ ಹೊತ್ತುಕೊಂಡು ಉರಿತಾ ಇದೆಯಲ್ವಾ? ಈ ಹೊತ್ತಲ್ಲಿ ಇದೇ ಮೊದಲ ಬಾರಿಗೆ ಈ ಅಧಿಕಾರ ಹಂಚಿಕೆ ಮತ್ತೊಂದು ಜಟಾಪಟಿ ಏನು ಇಲ್ಲವೇ ಇಲ್ಲ ಅಂತ ಖರ್ಗೆ ಅವರು ಫುಲ್ ಸ್ಟಾಪ್ ಹಾಕಿದ ಮೇಲೆ ಮೊದಲ ಬಾರಿಗೆ ಮೀಟಿಂಗ್ ಆಗ್ತಾ ಇದೆ ಡೆಲ್ಲಿಯಲ್ಲಿ. ಹಾಗೆ ರಾಜೀನಾಮೆಯ ಬಿಗ್ ಬಾಂಬ್ ಕೂಡ ಸಿಡಿದಿದೆ. ಮಾಹಿತಿ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲಿಂದಾಗಿ ನೋಡಿ, ಪರಮೇಶ್ವರ್ ಅವರು ಅಚ್ಚರಿಯ ಹೇಳಿಕೆ ಕೊಟ್ಟು ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಯಿತು. ಭಾನುವಾರ ಅವರ ಮಾತುಗಳು ಕಾರ್ಯಕರ್ತರ ಅಥವಾ ನಮ್ಮನ್ನು ಬೆಳೆಸ್ಕೊಂಡು ಬಂದಿರೋರನ್ನು ಗಮನಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂದರೆ ಅವರ ಅಹವಾಲುಗಳಿಗೆ ಸ್ಪಂದಿಸೋಕ್ಕಾಗ್ತಿಲ್ಲ, ನಮಗೆ ಪಕ್ಷದಲ್ಲೆಲ್ಲ ಸಿಗ್ತಿಲ್ಲ ಅನ್ನೋ ಅರ್ಥದಲ್ಲಿ, ಏನು ಮಾಡೋದಕ್ಕೆ ಆಗ್ತಾ ಇಲ್ಲ, ನಮ್ಮ ಕೈ ಕಟ್ಟಿಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ. ರಾಜೀನಾಮೆ ಕೊಡೋಕೆ ಸಿದ್ಧ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಸಿದ್ಧ, ನಾನಿರೋ ಹುದ್ದೆಯಿಂದ ಕೆಳಗಿಳಿಯೋಕೆ ಸಿದ್ಧ ಅನ್ನುವಂಥ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಕೋಲಾಹಲಕ್ಕೆ ಕಾರಣ ಆಗಿದೆ. ಈಗ ಅಸಲಿಗೆ ಪರಮೇಶ್ವರ್ ಅವರ ಹಿಂಟ್ ಏನು ಹೇಳೋದಕ್ಕೆ ಬಯಸ್ತಿದ್ದಾರೆ ಅಂತ ಅದು ಒಂದು ಕಡೆ. ಮತ್ತೊಂದು ಕಡೆ ಇದೇ ಮೊದಲ ಬಾರಿ ಇಷ್ಟೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ, ಸಾಮಾನ್ಯವಾಗಿ CM DCM ಡೆಲ್ಲಿಗೆ ಹೋಗ್ತಾರೆ ಇಬ್ಬರೂ, ಅದು ಬೇರೆ. ಆದರೆ ಡಿ ಕೆ ಶಿವಕುಮಾರ್ ಅವರೊಬ್ಬರೇ KPCC ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ 100 ಕಚೇರಿಗಳ ಶಂಕುಸ್ಥಾಪನೆ, ಅದಕ್ಕೆ ಆಹ್ವಾನ ಕೊಡೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹೊತ್ತುಕೊಂಡು ಡೆಲ್ಲಿಗೆ ಹೋಗ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಖರ್ಗೆ ಇಬ್ಬರ ಜೊತೆಗೂ ಮೊದಲ ಬಾರಿಗೆ ಏಕಕಾಲಕ್ಕೆ ಮೀಟಿಂಗ್ ಆಗ್ತಾ ಇರೋದು. ಅಂದರೆ ಇವ್ರ ಜೊತೆ ಮಾತಾಡಿ ಅವ್ರ ಜೊತೆನೂ ಮಾತಾಡ್ತಾರೆ. ಈ ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಘಾತ ಕೊಟ್ಟಿದೆ ಸಿದ್ದು ಬಣ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿಯವ್ರನ್ನ ಡಿ ಕೆ ಭೇಟಿ ಆಗ್ತಿರೋದೀಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಡಿ ಕೆ ಶಿವಕುಮಾರ್ ಅವ್ರ ನಂಬಿಕೆ ಇಷ್ಟೇ, ನವೆಂಬರ್ ಅಷ್ಟೊತ್ತಿಗೆ ಏನಾದರೂ ನಾನು ಅಧಿಕಾರ ಪಡ್ಕೊಳ್ಬೇಕು ಅಂತ. ಇಷ್ಟೆಲ್ಲ ಹೇಳಿದ ಮೇಲೂ ಅವರು ನಾನು ಇನ್ನೂ 10-15 ವರ್ಷ ರಾಜಕಾರಣದಲ್ಲಿ ಇರ್ತೀನಿ, ನೆನಪಿರಲಿ, ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ಅನ್ನುವಂಥ ಸವಾಲುಗಳನ್ನು ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಅದರ ಅರ್ಥ ಏನು? ನವೆಂಬರ್ ಅಷ್ಟೊತ್ತಿಗೆ ನಾನು ಅಂದುಕೊಂಡಿದ್ದು ಸಿಗತ್ತೆ, ಮುಂದಿನ ದಾರಿ ಸುಗಮವಾಗುತ್ತೆ ಅನ್ನೋ ರೀತಿಯಲ್ಲಿ ಮುಂದಿನ ಚುನಾವಣೆ ನಾಯಕತ್ವವು ನನ್ನದೇ ಅಂತ ಓಪನ್ ಆಗಿ ಹೇಳಿಬಿಟ್ಟಿದ್ದಾರಲ್ವ. ಇದೆಲ್ಲದರ ಬೆನ್ನಲ್ಲಿ ಡೆಲ್ಲಿ ಮೀಟಿಂಗ್, ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಿರೋದು ಕುತೂಹಲಕಾರಿಯಾಗಿದೆ. ಆದರೆ ನೇರ ಖರ್ಗೆಯವರಿಗೆ ತಲುಪಿರುವ ಆಪರೇಷನ್ ಶಾಕಿಂಗ್ ಮೆಸೇಜ್ ಏನು? ಒಬ್ಬರಲ್ಲ, ಇಬ್ಬಿಬ್ರು ಮಹಾನಾಯಕರು, ಅತಿರಥ ಮಹಾರಥ ಅಂತ ಅಂದ್ಕೊಳ್ಬಹುದು. ಇಬ್ಬರು ದೊಡ್ಡ ನಾಯಕರು DK CM ಆದರೆ ನಮ್ಮ ಮುಂದಿನ ತೀರ್ಮಾನ ಏನು ಮತ್ತು ಎಷ್ಟು ಜನ ಇದ್ದಾರೆ ಅನ್ನುವಂಥ ಲೆಕ್ಕವನ್ನು ಇಟ್ಟು ಹೈಕಮಾಂಡ್ಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಂಪಲ್ ಫಾರ್ಮುಲಾವನ್ನು ಇಟ್ಟಿದ್ದಾರೆ ಸಿದ್ದು ಬಣದ ಪ್ರಮುಖ ನಾಯಕರು. ಸಿದ್ದರಾಮಯ್ಯನವರು CM ಆಗಿರಲಿ, ಎಲ್ಲ ಯಥಾವತ್ತಾಗಿ ಮುಂದುವರಿಯುತ್ತೆ. ಮುಂದಿನ ಚುನಾವಣೆ ಕತೆ ನೋಡ್ಕೊಳ್ಳೋಣ. ಸಿದ್ದರಾಮಯ್ಯನವರು ಬದಲಾಗ್ತಾರೆ ಅನ್ನೋದಾದರೆ ಖರ್ಗೆಯವರೇ ನೀವು ಬರ್ತೀರಾ, ನೀವು ಸೀನಿಯರ್ ಇದ್ದೀರಿ, ನೀವು ಹೇಳಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತೀವಪ್ಪ, ನೀವಾಗಿ ಮುಖ್ಯಮಂತ್ರಿಗಳು ನೀವಾಗಿ. ಅದು ಬಿಟ್ಟು ಇನ್ನೊಂದು ಫಾರ್ಮುಲಾ ನೋಡೋದಕ್ಕೆ ಹೋದರೆ ಹೈಕಮಾಂಡು ಮಾತು ಕೊಟ್ಟಿದ್ದಾರೆ ಅಂತಾನೋ ಮತ್ತೊಂದು ಅಂತಾನೋ DK CM ಆದರೆ ನಾವು ಹೊರಗಡೆ ನಡೆಯೋದು ಗ್ಯಾರಂಟಿ, 60 ಶಾಸಕರ ಬಲವಿದೆ ನನಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ನೇರ ಮೆಸೇಜ್ ಕೊಟ್ಟಿದ್ದಾರಂತೆ. ಇದು ಒಂದೇ ಅಲ್ಲ, ಈ ಸುದ್ದಿ ಸುಮಾರು ದಿನಗಳಿಂದ ಇದೆ. ಹೊಸ ಸುದ್ದಿ ಏನಪ್ಪ ಅಂತ ಕೇಳಿದ್ರೆ, ಈ ಬಣನೂ ಅಲ್ಲ ಆ ಬಣನೂ ಅಲ್ಲ, ಸೀನಿಯರ್ಸು, ತಟಸ್ಥ ಬಣದವರು ಅಥವಾ ಮೂಲ ಕಾಂಗ್ರೆಸ್ಸಿಗರು ಅಂತ ಇರೋರು ದೊಡ್ಡ ಬಣ ಇದೆ. ನಮ್ಮ ಟೀಮ್ ಇನ್ನೂ ದೊಡ್ಡದಿದೆ. ಸತೀಶ್ ಜಾರಕಿಹೊಳಿ ಅವರು 30-40 ಅಂತ ಹೇಳ್ಬೋದು, ನಮ್ಮ ಟೀಮ್ ಇನ್ನೂ ದೊಡ್ಡದಿದೆ. ಮೂಲ ಕಾಂಗ್ರೆಸ್ಸಿಗರು ಯಾರಿದ್ದಾರೋ ಸೀನಿಯರ್ಸು, ಅವ್ರಿಗೂ ಇಷ್ಟ ಇಲ್ಲ DK CM ಆಗೋದು. ಹಾಗಾಗಿ ನೀವು DK ಶಿವಕುಮಾರ್ಗೆ ಪಟ್ಟ ಕಟ್ತೀರಿ ಅಂದರೆ ನಾವು ಕೂಡ ಹೊರಗೆದ್ದು ನಡಿತೀವಿ, ನಮ್ಮ ನಂಬರು ಇನ್ನೂ ದೊಡ್ಡದಿದೆ ಅನ್ನುವಂಥ ಮೆಸೇಜನ್ನು ಮೊನ್ನೆ ಅಷ್ಟೇ ಡೆಲ್ಲಿಗೆ ಹೋದ ಪರಮೇಶ್ವರ್ ಅವರು ಕೊಟ್ಟು ಬಂದಿದ್ದಾರೆ ಅನ್ನೋದು ಸಿಡಿದಿರುವ ಸುದ್ದಿ. ಈ ಬಗ್ಗೆ ನಾವು ಹಿಂದೆಯೇ ಎಕ್ಸ್ಕ್ಲೂಸಿವ್ ಆದ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. ಖರ್ಗೆ ಅವ್ರನ್ನ ಭೇಟಿ ಮಾಡಿ ಪರಮೇಶ್ವರ್ ಅವರು ಏನಂತ, ನೀವೇ CM ಆಗಿ ಬೇರೆ ಯಾವ ಆಯ್ಕೆನೂ ಒಪ್ಪಿಕೊಳ್ಳಲ್ಲ ಅನ್ನೋ ಆಫರ್ ಕೊಟ್ಟು ಬಂದಿದ್ದಾರೆ ಅನ್ನೋ ಸುದ್ದಿನ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ವಿ. ಅಷ್ಟು ಸಾಲದು ಅಂತ ಇನ್ನೂ ಒಂದು ವಿಚಾರ ಇಟ್ಟು ಬಂದಿದ್ದಾರೆ, ಅದು ತಟಸ್ಥ ಬಣದ ಬಲ ದೊಡ್ಡದಿದೆ, ನೆನಪಿರಲಿ ಅಂತ.
ಇತ್ತೀಚೆಗಷ್ಟೇ BJP ಅವರೆಲ್ಲ ಪರಮೇಶ್ವರ್ ಅವ್ರನ್ನ ಹೊಗಳಿದ್ದು, ಪರಮೇಶ್ವರ್ CM ಆಗಬೇಕು ಅಂತ BJP ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದೆಲ್ಲ ಗಮನಿಸಿದ್ವಿ. ತುಮಕೂರಲ್ಲಿ ಪರಮೇಶ್ವರ್ ಅವರು ಸೋಮಣ್ಣನವ್ರ ಜೊತೆ ಚೆನ್ನಾಗಿದ್ದಾರೆ, BJPಯ ಪ್ರಮುಖ ನಾಯಕರ ಜೊತೆಗೆ ಬಹಳ ಚೆನ್ನಾಗಿದ್ದಾರೆ, ವಿಜಯೇಂದ್ರ ಜೊತೆಗೂ ಚೆನ್ನಾಗಿದ್ದಾರೆ ಒಂದು ಅರ್ಥದಲ್ಲಿ. ಹಾಗಾಗಿ ಅಂಥದ್ದೇನಾದರೂ ಆದರೆ ಯಾರು ಗೊತ್ತು, ಕಾಂಗ್ರೆಸ್ನಲ್ಲಿ ಘಟಾನುಘಟಿಗಳು ಕೊನೆಗೆ SM ಕೃಷ್ಣ ಅಂತವರೇ ಬೇಸರ ಮಾಡಿಕೊಂಡು ಈ ಸ್ಥಾನಮಾನ ಸಿಗತ್ತೋ ಇಲ್ವೋ ಅಂತ BJPಗೆ ಹಾರಿದ್ದಿದೆ. ಈಗ ಪರಮೇಶ್ವರ್ ಅವರು CM ಆಗುವಂಥ ಲೆಕ್ಕಾಚಾರದಲ್ಲಿರೋರು ತಮ್ಮನ್ನು ಕಡೆಗಣಿಸಿ DKಗೆ ಪಟ್ಟ ಕಟ್ತೀರಿ ಅಂದರೆ ನಾವು ದೊಡ್ಡ ಟೀಮೇ ಇದ್ದೀವಿ, ಮೂಲ ಕಾಂಗ್ರೆಸ್ಸಿಗರು ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಸೊ 2 ಆಪರೇಷನ್ಗಳು, ಒಂದಲ್ಲ 2 ಆಪರೇಷನ್ಗಳ ಎಚ್ಚರಿಕೆ ಇದೆ ಕೈ ಹೈಕಮಾಂಡ್ ಮುಂದೆ. ಒಂದು ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂತಿಲ್ಲ, ಆಗಾಗ ಎಚ್ಚರಿಕೆ ಕೊಡ್ತಿದ್ದಾರೆ. ಯಾರು ಶುರು ಮಾಡಿದ್ರು ಅವರೇ ಕ್ಲೋಸ್ ಮಾಡಲಿ ಅನ್ನೋ ತನಕ ಅವರ ಎಚ್ಚರಿಕೆ ಆಗಿದೆ. ಬರೆದು ಕೊಟ್ಟಿದ್ರು ವೇಣುಗೋಪಾಲ್ ಅವರು KPCC ಅಧ್ಯಕ್ಷ ಬದಲಾಗ್ತಾರೆ ಅಂತ ಲೋಕಸಭೆ ಬಳಿಕ ಅಂತ ನೇರವಾದ ಸ್ಟೇಟ್ಮೆಂಟ್ ಕೊಟ್ಟು ಕಿಡಿ ಹೊತ್ತಿಸಿದ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂತಿಲ್ಲ. ಗೋವಾದ BJP CM ಆಗಾಗ ಭೇಟಿಯಾಗಿ ಸಂಪರ್ಕದಲ್ಲಿದ್ದಾರೆ ಅವ್ರ ಕಡೆಯವರು ಅನ್ನುವ ಸುದ್ದಿಯೂ ಇದೆ. ಸಾವಂತ್ ಅವ್ರ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ ಅಂತ. ಫಡ್ನವೀಸ್ ಅವ್ರ ಜೊತೆಗೆ, ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಅವರೆಲ್ಲ ತುಂಬ ಕ್ಲೋಸು. ಸತೀಶ್ ಜಾರಕಿಹೊಳಿ ಅವರು ಕೂಡ ಅಲ್ಲೊಂದು ಮೀಟಿಂಗ್ ನಡೆಸಿದ್ದಾರೆ ಅನ್ನೋ ಸುದ್ದಿ ಇದೆ. ಗಡ್ಕರಿ ಅವ್ರನ್ನ ಆಗಾಗ ಇಲಾಖೆಗೆ ಸಂಬಂಧಪಟ್ಟಂತೆ ಭೇಟಿ ಆಗ್ತಿರೋ ಸತೀಶ್ ಜಾರಕಿಹೊಳಿ ಅವರು ಅಷ್ಟಕ್ಕೆ ಸೀಮಿತವಾದ ಮಾತುಕತೆ ಮಾಡ್ಕೊಂಡು ಬರಲ್ಲ ಅನ್ನುವ ಸುದ್ದಿಯೂ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರು ಸರ್ವ ತಯಾರಿಗಳನ್ನು ಮಾಡಿಟ್ಟುಕೊಂಡು ತನ್ನ ಮುಂದಿನ ನಡೆಯ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. DK CM ಕುರ್ಚಿಯತ್ತ ಹೋದರೆ ನಮಗೂ ದಾರಿ ರೆಡಿ ಇದೆ ಅಂತ. ಸೊ ಒಂದಲ್ಲ 2 ಆಘಾತಕಾರಿ ಸಂದೇಶ ಈಗ ಹೈಕಮಾಂಡ್ ಮುಂದೆ ಇರೋದು. ಹಾಗಾದ್ರೆ ಇದೆಲ್ಲ DK ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ? DK ಫಾರ್ಮುಲಾ ಏನು? ಯಾರು ಏನಾದರೂ ಮಾತಾಡಬಹುದು, ಆದರೆ ಇವರೆಲ್ಲ ಪಕ್ಷ ಬಿಟ್ಟು ಹೋಗಲ್ಲ. ಡೇಂಜರ್ ಇರೋದು ಸತೀಶ್ ಜಾರಕಿಹೊಳಿ ಅವ್ರದ್ದು ಮಾತ್ರ. ಅವ್ರ ಹತ್ರ ಅವ್ರು ಹೇಳ್ಕೊಳ್ತಾರೆ 40, 50, 60 ಶಾಸಕರೇನು ಬಿಟ್ಟು ಬರೋರಿಲ್ಲ, 25, 30 ಬರಬಹುದು ಅನ್ನೋದು DK ಲೆಕ್ಕ. ಅಂತಹ ಸನ್ನಿವೇಶ ಬಂದರೆ ನಾನು ಆ 25, 30 ಸರಿದೂಗಿಸಬಲ್ಲೆ. JDSನ ಶಾಸಕರು ಮತ್ತು BJPಯಿಂದ ನನಗಾಗಿ ಬರೋದಕ್ಕೆ ರೆಡಿ ಇರೋ ಶಾಸಕರು, ಅವರನ್ನು ಕರ್ಕೊಂಡು ಬಂದು ಸರ್ಕಾರವನ್ನು ಸದೃಢವಾಗಿ ಇಡಬಲ್ಲೆ ಅನ್ನೋದು DK ಶಿವಕುಮಾರ್ ಅವ್ರ ಲೆಕ್ಕಾಚಾರ. ಸೊ ಕೈಪಾಳ್ಯದಲ್ಲಿ ಈಗ ಟ್ರಯಾಂಗಲ್ ಆಪರೇಷನ್ ಫಾರ್ಮುಲಾ ರೆಡಿ ಆಗಿರೋದು. ಒಂದಲ್ಲ 3 ಆಪರೇಷನ್ ಲೆಕ್ಕಾಚಾರ ಸಿದ್ಧವಾಗಿರೋದು. ಹೈಕಮಾಂಡ್ಗೆ ಕಾಂಗ್ರೆಸ್ ಸದೃಢವಾಗಿರುವಂಥ ಕರ್ನಾಟಕದಲ್ಲಿ ಪಕ್ಷದ ಅಸ್ತಿತ್ವವನ್ನು ಗಟ್ಟಿ ಮಾಡೋದು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈಗ DKಯನ್ನು ಒಪ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ, ಹಾಗಂತ ಹಠ ಬಿಡೋಕೆ DK ಶಿವಕುಮಾರ್ ರೆಡಿ ಇಲ್ಲ. ಏನೇ ಮಾಡಿದ್ರೂ ಕೂಡ ರಿಸ್ಕು. ಆ ಕಡೆ DK ಶಿವಕುಮಾರ್ ಅವರು ಕೂಡ ತಮ್ಮ ವರಸೆ ಬದಲಾಗ್ತಿದೆ, ನೆಗ್ಲೆಕ್ಟ್ ಮಾಡಿದ್ರೆ ನನಗೇನು ಆಪ್ಷನ್ ಅನ್ನೋದನ್ನು ತೋರಿಸ್ತಿದ್ದಾರೆ. ಸೊ ಯಾರನ್ನೇ ಆಯ್ಕೆ ಮಾಡಿಕೊಂಡ್ರೂ ಕೂಡ ಲಾಭ BJPಗಾಗೋ ಸಾಧ್ಯತೆ ಇದೆ. ಅಂದರೆ ಇದು ಈ ಕ್ಷಣಕ್ಕೆ ಊಹೆ, ಸುಳ್ಳು ಸುದ್ದಿ, ಫೇಕ್ ನ್ಯೂಸು ಎಲ್ಲ ರೀತಿಯಲ್ಲೂ ಅನಿಸುತ್ತೆ. ಕೇಳೋರಿಗೆ ಇದು ಅಸಾಧ್ಯ ಅಂತ ಅನಿಸುತ್ತೆ. ಆದರೆ ಇಂತಹ ಆಪರೇಷನ್ಗಳು ನಡೆದಿಲ್ವಾ? ನಮ್ಮ ರಾಜ್ಯದಲ್ಲಿ ನಡೆದಿಲ್ವಾ ಅಥವಾ ಪಕ್ಕದ ರಾಜ್ಯಗಳಲ್ಲಿ ನಡೆದಿಲ್ವಾ? ಸೊ ಈ ತಯಾರಿಗಳು ತೆರೆಮರೆಯಲ್ಲಿ ಸದ್ದಿಲ್ಲದೆ ಆಗ್ತಾ ಇದೆ. ಯಾರ ಗುರಿ ತಲುಪತ್ತೋ, ಯಾರು ದಾರಿ ತಪ್ಪುತ್ತಾರೋ ಅದನ್ನು ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.